ಸಚಿವರ ಲಿಸ್ಟ್ನಿಂದ ಗಾಯತ್ರಿ ಶಾಂತನಗೌಡ ಔಟ್. ಗಾಯತ್ರಿ ಬದಲಿಗೆ ಎನ್ಎಸ್ ಬೋಸರಾಜುಗೆ ಅದೃಷ್ಟ ಒಲಿದಿದೆ. ರಾಯಚೂರು ಕೊನೆ ಗಳಿಗೆಯಲ್ಲಿ ಎನ್ಎಸ್ ಬೋಸರಾಜು ಅವರಿಗೆ ಸಚಿವ ಸ್ಥಾನ ಒಲಿದಿರೋದು. ಡಿಕೆ ಸಂಪುಟದಲ್ಲಿ ಒಬ್ಬ ಮಹಿಳೆಯರಿಗೂ ಮಂತ್ರಿ ಪಟ್ಟ ಇಲ್ಲ. ಮಹಿಳೆಯರೇ ಇಲ್ಲದ ಸಂಪುಟ ರಚನೆಗೆ ಅಸಮಾಧಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಓರ್ವ ಮಹಿಳೆಗೂ ಸಚಿವ ಸ್ಥಾನ ನೀಡದಿದ್ದಕ್ಕೆ ಬೇಸರ ವ್ಯಕ್ತವಾಗ್ತಾ ಇದೆ. ಗಾಯತ್ರಿ ಔಟ್ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಗಾಯತ್ರಿ ಬಿಟ್ಟು ಬೋಸರಾಜುಗೆ ಕೊಟ್ಟಿದ್ದು ಸರಿಯಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ನೋಡಿ, ಗಾಯತ್ರಿ ಶಾಂತನಗೌಡ ಅವರು ಔಟ್ ಆಗಿದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಸಿದ್ದರಾಮಯ್ಯನವರು ಕೂಡ ಗರಂ ಆಗಿದ್ರು. ನಾನು ಗಾಯತ್ರಿ ಅವರ ಹೆಸರನ್ನ ಸೂಚಿಸಿಯೇ ಇಲ್ಲ, ಅದು ಹೆಂಗೆ ನೀವು ಆ ಲಿಸ್ಟ್ ನಲ್ಲಿ ಅವರ ಹೆಸರನ್ನ ಸೇರಿಸಿದ್ರಿ ಅಂತ ಹೇಳಿ. ಸೊ ಅದಾದ ನಂತರ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇಬ್ರು ಕೂಡ ಇವರ ಹೆಸರನ್ನ ಕೈ ಬಿಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ರಂತೆ. ಅದರಂತೆ ಗಾಯತ್ರಿ ಶಾಂತನಗೌಡ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಬಟ್ ಆಶ್ಚರ್ಯ ಏನಪ್ಪಾ ಅಂತ ಅಂದ್ರೆ, ಎನ್ಎಸ್ ಬೋಸರಾಜು ಅವರಿಗೆ ಕೊಡೋ ಮುಖೇನ ಇಲ್ಲಿ ಯಾವೊಬ್ಬ ಮಹಿಳೆಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಒಬ್ಬ ಮಹಿಳಾ ಸಚಿವೆಯೂ ಕೂಡ ಇರೋದಿಲ್ಲ. ಕೊನೆ ಗಳಿಗೆಯಲ್ಲಿ ಎನ್ಎಸ್ ಬೋಸರಾಜು ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಎನ್ಎಸ್ ಬೋಸರಾಜು ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಅಲ್ಲ. ಎನ್ಎಸ್ ಬೋಸರಾಜು ಅವರು ಬಹಳ ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ, ಸಿಕ್ಕಾಪಟ್ಟೆ. ಜೊತೆಗೆ ರಾಯಚೂರು ಅಂತ ಬಂದಾಗ ಅಲ್ಲಿ ಆ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ ಸಂಪುಟದಲ್ಲಿ. ಈಗ ಇವರಿಗೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ರಾಯಚೂರು ಜಿಲ್ಲೆಗೂ ಕೂಡ ಅವಕಾಶ ಸಿಕ್ಕಿದೆ ಅಂತಾನೆ ಆಯ್ತು. 9 ಜಿಲ್ಲೆಗಳಿಗೆ ಅವಕಾಶ ಇರಲಿಲ್ಲ. ಸೊ ಈಗ ಇದು 8 ಆಯ್ತು. ಈಗ ರಾಯಚೂರು ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಂಗಾಗಿದೆ. ಬಟ್ ಈಗಿರುವಂತ ಪ್ರಶ್ನೆ, ಒಬ್ಬ ಮಹಿಳೆಗೂ ಕೂಡ ಸಂಪುಟದಲ್ಲಿ ಅವಕಾಶ ಇಲ್ಲ. ಸಿಎಂ ಸಿದ್ದರಾಮಯ್ಯನವರಾಗಿದ್ದಾಗ ಆ ಸಂಪುಟದಲ್ಲಿ, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು. ಬಟ್ ಈ ಲಿಸ್ಟ್ ಬರೋಕ್ಕಿಂತ ಮುಂಚೆ ಒಂದು ಚರ್ಚೆ ಆಗ್ತಾ ಇತ್ತು, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಒಬ್ಬರಲ್ಲ 2 ಮಹಿಳೆಯರು ಇರ್ತಾರೆ ಅಂತ ಹೇಳಿ. 2 ಇರ್ತಾರೆ. ಈಗ ನೋಡಿದ್ರೆ ಒಬ್ರು ಇಲ್ಲ. ಗಾಯತ್ರಿ ಶಾಂತನಗೌಡ ಅವರ ಜಾಗದಲ್ಲಿ ಎನ್ಎಸ್ ಬೋಸರಾಜು ಅವರು ಬಂದಿದ್ದಾರೆ. ಬಟ್ ಚರ್ಚೆ ಆಗ್ತಾ ಇದ್ದಿದ್ದೇನು, ಗಾಯತ್ರಿ ಶಾಂತನಗೌಡ ಅವರು ಹೊರಗೋದ್ರೆ ಅವರ ಸ್ಥಾನಕ್ಕೆ ಇನ್ನೊಬ್ರು ಮಹಿಳೆ ಬರ್ತಾರೆ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ಹೇಳಿ. ನೋಡಿದ್ರೆ ಯಾವ ಮಹಿಳೆಯ ಹೆಸರು ಕೂಡ ಬಂದಿಲ್ಲ, ಯಾವ ಮಹಿಳಾ ನಾಯಕಿಯೂ ಕೂಡ ಇಲ್ಲ.